ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ತಿರುವಿಗೆ ಖಂಡನೆ ವ್ಯಕ್ತಪಡಿಸಲಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಮೈಸೂರಿನಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಮೈಸೂರಿನ ಗಾಂಧಿ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಮೈಸೂರು ನಗರ ಮತ್ತು ಗ್ರಾಮಾಂತರ ಬಿಜೆಪಿ ಘಟಕದಿಂದ ಧರಣಿ ಮಾಡಲಾಗ್ತಾ ಇರುವಂಥದ್ದು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆರಗೋಡುವಿನಲ್ಲಿ ಹನುಮ ಧ್ವಜ ಕೆಳಗಿಳಿಸಿದ್ದನ್ನ ಖಂಡಿಸುತ್ತೇವೆ. ಕೆರಗೋಡು ಗ್ರಾಮದ ಮನೆಗಳ ಮೇಲೆ ಹನುಮ ಧ್ವಜ ಹಾರಾಟ, ಮನೆಗಳ ಮೇಲೆ ಹನುಮ ಧ್ವಜ ಹಾರಿಸಲು ಜನ ಮುಂದಾಗಿದ್ದಾರೆ. ನಾವು ಸಹ ರಾಜ್ಯಾದ್ಯಂತ ಹನುಮ ಧ್ವಜ ಹಾರಾಟಕ್ಕೆ ಕರೆ ಕೊಡ್ತೇವೆ. ತಾಕತ್ತಿದ್ರೆ ತಡಿರಿ, ಹನುಮ ಧ್ವಜ ರಾಮ ವಿರೋಧಿಯಾದ ನಿಮಗೆ ಲೋಕಸಭೆ ಚುನಾವಣೆಯಲ್ಲಿ ಜನ ತಕ್ಕ ಪಾಠ ಕಲಿಸ್ತಾರೆ. ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮಾಜಿ ಶಾಸಕ ನಾಗೇಂದ್ರ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ವೇಳೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿಎಸ್ ಶ್ರೀವತ್ಸ, ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ಯಲ್ಲಾರ ಮಹದೇವಸ್ವಾಮಿ, ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ ರಘು ಕೌಟಿಲ್ಯ, ಮಾಜಿ ಸಚಿವ ಸಿಎಚ್ ವಿಜಯಶಂಕರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಈ ಸಭೆಯನ್ನು ಉದ್ದೇಶಿಸಿ ವಿಜಯಶಂಕರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಧ್ಯಕ್ಷರಾದಂತಹ ಶ್ರೀಯುತ ಡಾಕ್ಟರ್ ಅನಿಲ್ ಥಾಮಸ್ ಅವರು ಮಾತನಾಡಲಿದ್ದಾರೆ. ಅದರ ಮೆಟ್ಟಿ ನಿಂತಹ ಸಮಾಜ ಯಾವುದಾದ್ರೂ ಇಡೀ ವಿಶ್ವದಲ್ಲಿ ಅದು ಹಿಂದೂ ಸಮಾಜ. ಇಡೀ ಸಂಕಲ್ಪವನ್ನು ನಾವೆಲ್ಲ ಮಾಡ್ತಾ ಕಾಂಗ್ರೆಸ್ ಏನು ಈ ರೀತಿಯಾದಂತಹ ಹಿಂದೂ ವಿರೋಧಿ ಇನ್ನು ಘೋಷಣೆ ಕೂಡ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಬಜರಂಗಿ 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 ಜೈ ಭಾರತ್ ಮಾತಾ ಕಿ ಮಾತರಂ ಮಾತರಂ ವಂದೇ ಮಾತರಂ ಬೇಕೇ ಬೇಕು ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಜೈ ಶ್ರೀರಾಮ್. ಈ ಸಭೆಯನ್ನು ಉದ್ದೇಶಿಸಿ ಭಾರತ್ ಮಾತಾ ಕಿ ವಿಜಯಶಂಕರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಧ್ಯಕ್ಷರಾದಂತಹ ಶ್ರೀಯುತ ಡಾಕ್ಟರ್ ಅನಿಲ್ ಥಾಮಸ್ ಅವರು ಮಾತನಾಡಲಿದ್ದಾರೆ. ಅದರ ಮೆಟ್ಟಿ ನಿಂತಹ ಸಮಾಜ ಯಾವುದಾದ್ರೂ ಇಡೀ ವಿಶ್ವದಲ್ಲಿ ಅದು ಹಿಂದೂ ಸಮಾಜ. ಇಡೀ ಸಂಕಲ್ಪವನ್ನು ನಾವೆಲ್ಲ ಮಾಡ್ತಾ ಕಾಂಗ್ರೆಸ್ ಏನು ಈ ರೀತಿಯಾದಂತಹ ಹಿಂದೂ ವಿರೋಧಿ ಇನ್ನು ಘೋಷಣೆ ಕೂಡ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಬಜರಂಗಿ 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 ಜೈ ಭಾರತ್ ಮಾತಾ ಕಿ ಮಾತರಂ ಮಾತರಂ ವಂದೇ ಮಾತರಂ ಬೇಕೇ ಬೇಕು ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಜೈ ಶ್ರೀರಾಮ್. ಈ ಸಭೆಯನ್ನು ಉದ್ದೇಶಿಸಿ ಭಾರತ್ ಮಾತಾ ಕಿ ವಿಜಯಶಂಕರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಧ್ಯಕ್ಷರಾದಂತಹ ಶ್ರೀಯುತ ಡಾಕ್ಟರ್ ಅನಿಲ್ ಥಾಮಸ್ ಅವರು ಮಾತನಾಡಲಿದ್ದಾರೆ. ಅದರ ಮೆಟ್ಟಿ ನಿಂತಹ ಸಮಾಜ ಯಾವುದಾದ್ರೂ ಇಡೀ ವಿಶ್ವದಲ್ಲಿ ಅದು ಹಿಂದೂ ಸಮಾಜ. ಇಡೀ ಸಂಕಲ್ಪವನ್ನು ನಾವೆಲ್ಲ ಮಾಡ್ತಾ ಕಾಂಗ್ರೆಸ್ ಕಳೆದ 30 ವರ್ಷಗಳಿಂದ ಆ ಧ್ವಜವನ್ನ ಅಲ್ಲಿ ಅನಾವರಣ ಮಾಡಿರ್ತಕ್ಕಂಥದ್ದು. ಮೊನ್ನೆ ಅಷ್ಟೇ ಅಯೋಧ್ಯೆಯ ರಾಮ ಪ್ರತಿಷ್ಠಾಪನೆಯ ದಿನ ಹೊಸದಾಗಿ ಆ ಕಂಬವನ್ನು ಬದಲಾಯಿಸಿ ಹೊಸದೊಂದು ಫ್ಲಾಗ್ ಅನ್ನ ಭಗವದ್ಗೀತೆ ಧ್ವಜವನ್ನ ಹಾರಾಟ ಮಾಡಿದಂಥ ಸಂದರ್ಭದಲ್ಲಿ ಅವತ್ತಿಂದ ಇರಲಿಲ್ಲ ಈ ಸಮಸ್ಯೆ. ನಿನ್ನೆ ಅಷ್ಟೇ ಅಲ್ಲಿಯ ರಾಜಕಾರಣಿಗಳ ಮೂಲಕ ಅಲ್ಲಿಯ ಸ್ಥಳೀಯ ಶಾಸಕರು ಮಾಡಿರ್ತಕ್ಕಂಥ ಕುತಂತ್ರ, ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿರ್ತಕ್ಕಂಥ ಕುತಂತ್ರದಿಂದ ಪೊಲೀಸವರು ಏಕಾಏಕಿ ಹೋಗಿ ಆ ಸ್ಥಳದಲ್ಲಿ ಇರ್ತಕ್ಕಂಥ ಭಗವದ್ಗೀತೆಯನ್ನು ಕಿತ್ತಾಕಿ ಕಾಲಿನಲ್ಲಿ ತುಳಿದು ಅಲ್ಲಿಯ ಸ್ಥಳೀಯ ಜನರ ಆಕ್ರೋಶಕ್ಕೆ ಇವತ್ತು ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಸ್ಥಳೀಯ ಏನು ಗ್ರಾಮ ಪಂಚಾಯತ್ ಇದೆ
ಅಲ್ಲಿರ್ತಕ್ಕಂಥ 32 ಸದಸ್ಯರ ಪೈಕಿ 28 ಸದಸ್ಯರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. 3 ಜನ ಮೀಟಿಂಗಿಗೆ ಭಾಗವಹಿಸಿಲ್ಲ. ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಅದಕ್ಕೆ ವಿರೋಧ ಮಾಡಿದ್ದಾನೆ. ಆ ವ್ಯಕ್ತಿನೂ ಸಹ ನಿನ್ನೆ ಆ ಒಂದು ಆಕ್ರೋಶಕ್ಕೆ ನಿನ್ನೆ ಬಹಳ ಅವ್ರ ಮೇಲೂ ಸಹ ಆಕ್ರೋಶವನ್ನು ಜನ ವ್ಯಕ್ತಪಡಿಸಿದ್ದಾರೆ. ರಾಮ ಮಂದಿರ ಕಟ್ಟೋದು ಕನಸು ಅಂತ ಹೇಳ್ತಾ ಇದ್ರೆ ಅದು ಇವತ್ತು ನೆನಸಾಗಿದೆ. ಇವತ್ತು ನೀವು ಕೇವಲ ಒಂದು ಫ್ಲಾಗ್ ಅನ್ನ ಕಿತ್ತಾಕಿರ್ಬೋದು, ಆದ್ರೆ ಕೆರಗೋಡಿನ ಜನ ತೀರ್ಮಾನ ಮಾಡಿದ್ದಾರೆ. ಪ್ರತಿ ಒಂದು ಮನೆ ಮೇಲೂ ಸಹ ಫ್ಲಾಗ್ ಅನ್ನು ಹಾಕಕ್ಕೆ ತೀರ್ಮಾನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನಕ್ಕೆ ನಾ ಕರೆ ಕೊಡ್ತೀನಿ. ಇಡೀ ರಾಜ್ಯದ ಜನ ಹನುಮಂತನ ಭಗವದ್ಗೀತೆಯನ್ನ ಮನೆ ಮೇಲೆ ಹಾಕುವಂತ ಒಂದು ಪದ್ಧತಿಯನ್ನ ಮುಂದಿನ ದಿನಗಳಲ್ಲಿ ಜಾರಿ ಮಾಡ್ತೀವಿ. ಅದರ ಮೆಟ್ಟಿ ನಿಂತಹ ಸಮಾಜ